ಡೆಂಗ್ಯೂ ನೋಡಿ, ಡೆಂಗ್ಯೂ ಅದು ಕೆಲವು ತಿಂಗಳು ಹೆಚ್ಚಾಗ್ತದೆ, ಕೆಲವು ತಿಂಗಳು ಕಮ್ಮಿ ಆಗ್ತದೆ. ಈಗ ಮಳೆಗಾಲ ಮತ್ತು ನೀರು ಶೇಖರಣೆ ಹೆಚ್ಚಾಗ್ತಾ ಇರೋದ್ರಿಂದ ಡೆಂಗ್ಯೂ ಸೊಳ್ಳೆಗಳು ಉತ್ಪತ್ತಿಯಾಗೋದು ಹೆಚ್ಚಾಗ್ತಾ ಇದೆ. ನಮ್ಮ ಕಡೆಯಿಂದ ನಾವು ಎಲ್ಲ ಇಲಾಖೆಗಳು, ನಮ್ಮ ಇಲಾಖೆ, ಬೇರೆ ಇಲಾಖೆಗಳೆಲ್ಲರ ಜೊತೆ ಸಂಯೋಜನೆ ಮಾಡಿ ಇಡೀ ರಾಜ್ಯಾದ್ಯಂತ ಈ ಡೆಂಗ್ಯೂ ಸೊಳ್ಳೆಯ ಉತ್ಪತ್ತಿಯಾಗೋದನ್ನು ನಿಯಂತ್ರಣ ಮಾಡುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಮತ್ತು ಇದುವರೆಗೂ ನಿಮಗೆಲ್ಲ ಮಾಹಿತಿ ಗೊತ್ತೇ ಇದೆ, ಸುಮಾರು 15,000 ಹೆಚ್ಚು ಕಡಿಮೆಯಷ್ಟು ಈ ವರ್ಷ ಡೆಂಗ್ಯೂ ಪ್ರಕರಣಗಳಾಗಿದೆ. ಅದರಲ್ಲಿ ಈಗ ಆಕ್ಟಿವ್ ಆಗಿರುವಂಥದ್ದು 3,384. ಆ 3,384ರಲ್ಲಿ 640 ಜನ ಆಸ್ಪತ್ರೆಯಲ್ಲಿದ್ದಾರೆ. ಇನ್ನು ಉಳಿದಿರೋರೆಲ್ಲ ಅವ್ರವ್ರ ಮನೆಗಳಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅದರಲ್ಲಿ ICU ಇರೋರು ಸುಮಾರು 14 ಜನ. ಇದುವರೆಗೂ 10 ಜನ ತೀರ್ಕೊಂಡಿದ್ದಾರೆ. ಇದು ದುರಾದೃಷ್ಟಕರ. ಯಾಕಂದ್ರೆ ಒಂದು ಜೀವವು ಕೂಡ ಹೋಗಬಾರ್ದು. ನಮ್ಮ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಯಾರು ಕೂಡ ಡೆಂಗ್ಯೂಯಿಂದ ತೀರ್ಕೋಬಾರ್ದು. ಅದು ಹೇಗಾದ್ರೂ ಮಾಡಿ ಅವ್ರನ್ನ ನಾವು ಉಳಿಸ್ಬೇಕು. ಸೊ ಆ ಒಂದು ವ್ಯವಸ್ಥೆಯನ್ನ ಎಲ್ಲ ಕಡೆ ಏನೇನು ಅಗತ್ಯ ಇರುವಂತ ಔಷಧಿಗಳು ಮತ್ತು ಬ್ಲಡ್ ಪ್ಲೇಟ್ಲೆಟ್ಸ್ ಇರ್ಬೋದು ಅಥವಾ IV ಫ್ಲೂಯಿಡ್ಸ್ ಇರ್ಬೋದು, ಎಲ್ಲವನ್ನು ಕೂಡ ನಾವು ಎಲ್ಲ ಕಡೆ ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆ ನಾವು ಒದಗಿಸಿದ್ದೇವೆ. ಈಗ ಅದನ್ನ ನಾವು ಟ್ಯಾಕಲ್ ಮಾಡಬೇಕಾಗ್ತದೆ. ಇನ್ನೂ 2 ತಿಂಗಳು ನಾವು ಅತಿ ಹೆಚ್ಚಿನ ಒಂದು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಜನರಲ್ಲಿ ಇನ್ನೂ ಜಾಗೃತಿಯನ್ನ ಅವರೇನು ಪದೇ ಪದೇ ಹೇಳೋ ಮುಖಾಂತರ ಅವರಲ್ಲಿ ಅದರ ಬಗ್ಗೆ ಅರಿವನ್ನ ಮತ್ತು ಆ ಒಂದು ವಿಷಯದಲ್ಲಿ ಅವರು ಏನೇನು ಕ್ರಮಗಳು ತಗೊಳ್ಬೇಕು ಅದು ಅವರು ಮಾಡಬೇಕಾಗ್ತದೆ. ಮತ್ತು ನಮ್ಮ ಜೊತೆಯಲ್ಲಿ ಬೇರೆ ಬೇರೆ ಜನನ್ನು ಕೂಡ ಸಹಕಾರ ಮಾಡ್ತಾರೆ. ಬೇರೆ ಬೇರೆ ಸಂಘ ಸಂಸ್ಥೆಯವರು ಮತ್ತು ಬೇರೆ ಬೇರೆ ವಾಲಂಟಿಯರ್ಸು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಅದರಿಂದ ಡೆಂಗ್ಯೂ ನಿಯಂತ್ರಣ ನಾವೇನು ಎಲ್ಲ ಸರಿ ಹೋಗ್ಬಿಟ್ಟಿದೆ ನಾನು ಹೇಳ್ತಾ ಇಲ್ಲ. ನಾವು ಇನ್ನೂ ಹೆಚ್ಚಿನ ರೀತಿಯಾಗಿ ಮಾಡಬೇಕು ಮತ್ತು ಇನ್ನು ಮುಂದಿನ 2 ತಿಂಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪೀಕ್ ಅಂತ ಹೇಳಿದ್ರೆ ನನ್ಗನ್ಸುತ್ತೆ ಈಗ ಪೀಕಿಗೆ ಏನು ಹೋಗುವಂಥದ್ದು ಇನ್ನೇನು ಕಾಣೋದಿಲ್ಲ. ನಂಗೆ ಇನ್ನು ಮುಂದೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಮಳೆನೂ ಕೂಡ ಜೋರಾಗಿ ಬರ್ತಾ ಇದೆ. ಸೊ ಜೋರು ಮಳೆ ಬರ್ತಾ ಇರೋದ್ರಿಂದ ಅದು ಡೆಂಗ್ಯೂ ನಿಯಂತ್ರಣ ಕೂಡ ಒಂದು ಸ್ವಲ್ಪ ಅನುಕೂಲ ಆಗ್ತದೆ. ಅದರಿಂದ ಇನ್ನು ಪೀಕಿಗೆ ಏನು ಹೋಗೋದಿಲ್ಲ. ಆದ್ರೆ ಪೀಕಿಗೆ ಹೋಗಲ್ಲ ಅಂತೇಳಿ ನಾವು ಸುಮ್ಮನೆ ಇರಕ್ಕೆ ಆಗೋದಿಲ್ಲ. ಖಂಡಿತವಾಗಿಯೂ ನಾವು ಬಹಳ ಎಚ್ಚರಿಕೆಯಿಂದ ಮುಂದಿನ 2 ತಿಂಗಳು ಸೆಪ್ಟೆಂಬರ್ ವರೆಗೂ, ಅಕ್ಟೋಬರ್ ವರೆಗೂ ಬಹಳ ಎಚ್ಚರಿಕೆಯಿಂದ ಇರ್ತೀವಿ. ಇಲ್ಲ, ಈಗ ಇದು ಸೊಳ್ಳೆಯಿಂದ ಹರಡುವಂಥದ್ದು. ಸೊಳ್ಳೆ ಉತ್ಪತ್ತಿ ನಿಯಂತ್ರಣ ಮಾಡೋದು, ನಾಶ ಮಾಡೋದೇ ನಮ್ಮ ಮುಖ್ಯವಾದ ಕಾರ್ಯಕ್ರಮ. ಅದು ಪ್ರತಿ ಮನೆಯಲ್ಲೂ ಇದು ಎಲ್ಲಿ ಬೇಕಾದ್ರೂ ಒಂದು ಸಣ್ಣ ಬಟ್ಲಲ್ಲೂ ಕೂಡ ನೀರು ಶೇಖರಣೆ ಆಗಿದ್ರೆ ಅಲ್ಲೂ ಕೂಡ ಡೆಂಗ್ಯೂ ಸೊಳ್ಳೆ ಉತ್ಪತ್ತಿ ಆಗ್ಬೋದು. ಸೊ ಅದಕ್ಕೋಸ್ಕರ ಇದು ಅಷ್ಟು ಸುಲಭವಾದಂತಹ ಒಂದು ನಾವು ಏನೇ ಮಾಡಿದ್ರು ಕೂಡ ಎಲ್ಲವನ್ನು ಕೂಡ ನಾವು ತೆಗಿಯಕ್ಕಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಎಲ್ಲ ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಇಲಾಖೆಯ ಆರೋಗ್ಯ ಕಾರ್ಯಕರ್ತರು ಮತ್ತು ಎಲ್ಲ ನಗರ ಸಂಸ್ಥೆಗಳಲ್ಲಿರುವಂತಹ ಕಾರ್ಯಕರ್ತರು ಎಲ್ಲರೂ ಕೂಡ ನಾವು ಜಾಗೃತಿ ಮೂಡಿಸಿದ್ದೇವೆ. ಎಲ್ಲ ಕಡೆ ಈಗ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಮತ್ತೆ ಯಾವುದೇ ಒಂದು ಡೆಂಗ್ಯೂ ಪಾಸಿಟಿವ್ ಬಂದಾಗ ಆ ಸುತ್ತಮುತ್ತ ಇರೋ ಪ್ರದೇಶಗಳೆಲ್ಲವನ್ನು ಕೂಡ ನಿಯಂತ್ರಣ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಇಲ್ಲ, ನಾವು ಡೆಂಗ್ಯೂ ಅನ್ನ ಅದು ಒಂದು ನೋಟಿಫೈಡ್ ಡಿಸೀಸ್ ಅಂತ ನಾವು ಘೋಷಣೆ ಮಾಡಿದೀವಿ. ಅಂದ್ರೆ ಯಾವುದೇ ಡೆಂಗ್ಯೂ ಪ್ರಕರಣ ಎಲ್ಲೇ ಆದ್ರೂ ಕೂಡ ನಮ್ಮ ಗಮನಕ್ಕೆ ಬರಬೇಕು, ನಮ್ಮ ಮಾಹಿತಿಯಿಂದ ಹೊರಗೆ ಇರಬಾರ್ದು ಅಂತ. ಸೊ ಎಲ್ಲಾ ಆಸ್ಪತ್ರೆಗಳು ಕೂಡ ಅದನ್ನ ನಾವು ಮಾಹಿತಿ ಕೊಟ್ಟಿದ್ದೇವೆ, ಅವ್ರು ಮಾಡ್ತಾ ಇದ್ದಾರೆ. ಕೆಲವರು ಏನಂತ ನಾವು ರೇಟ್ ಅನ್ನು ಕೂಡ ನಿಗದಿ ಮಾಡಿದೀವಿ, ಇದಕ್ಕಿಂತ ಹೆಚ್ಚು ತಗೊಳ್ಬಾರ್ದು ಅಂತ. ಟೆಸ್ಟ್ಗಳಿಗೆ ಡೆಂಗ್ಯೂ ಟೆಸ್ಟ್ ಮಾಡಬೇಕಾದ್ರೆ ಅದಕ್ಕೆ 200 ರೂಪಾಯಿ, 250 ರೂಪಾಯಿ ಒಂದು ಟೆಸ್ಟ್ಗೆ, ಇನ್ನೊಂದಕ್ಕೆ 300 ರೂಪಾಯಿ ಮಾಡಿದೀವಿ. ಅದಕ್ಕೆ ಹೆಚ್ಚು ತಗೊಳ್ಬಾರ್ದು ಅಂತ ಹೇಳಿದೀವಿ. ಮತ್ತು ಬೇರೆ ಏನು ಈ ಬ್ಲಡ್ ಪ್ಲೇಟ್ಲೆಟ್ಸ್ ಕೊಡುವಂತದ್ದು, ಟ್ರಾನ್ಸ್ಫ್ಯೂಷನ್ಸ್ ಇರ್ಬೋದು, ಅದಕ್ಕೂ ಕೂಡ ಬೆಲೆ ನಿಯಂತ್ರಣ ನಾವು ಕಾಯ್ದೆ ಪ್ರಕಾರ ಮಾಡಿದೀವಿ. ಸೊ ಕೆಲವು ಕಡೆ ನಮ್ ಕಂಪ್ಲೇಂಟ್ಸ್ ಬಂದಿದೆ. ಬೆಂಗಳೂರಿನಲ್ಲಿ ಸುಮಾರು 30 ಕಡೆ ನಾವು ಇಂಥ ಕಂಪ್ಲೇಂಟ್ಸ್ ಬರೋ ಕಡೆ ನಾವು ನೋಟಿಸ್ ಕೊಟ್ಟು ಅಲ್ಲೆಲ್ಲ ಈಗ ಅವ್ರಿಗೆಲ್ಲ ನಾವು ನೋಟಿಸ್ ಇಶ್ಯೂ ಮಾಡಿದೀವಿ. ನೀವು ಈ ತರ ಎಲ್ಲ ಮಾಡಬಾರ್ದು, ಮತ್ತೆ ಮುಂದೆ ಕ್ರಮ ಇದೇ ತರ ಮಾಡಿದ್ರೆ ನಿಮ್ಮ ಮೇಲೆ ಇನ್ನು ತೀವ್ರ ಕ್ರಮ ತಗೊಳ್ತೀವಿ ಅಂತ. ಸೊ ಎಲ್ಲ ಕಡೆ ಇದನ್ನು ಕೂಡ ನಾವು ನಿಯಂತ್ರಣ ಮಾಡ್ತಾ ಇದ್ದೀವಿ. ಅದರಿಂದ ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ನೋಡಿ, ಕೋರ್ಟ್ ಸ್ಟೇ ಕೊಡೋದು ಬೇರೆ ಬೇರೆ ಟೆಕ್ನಿಕಲ್ ಕಾರಣಗಳು ಅದು ಇರ್ಬೋದು. ಒಬ್ಬ ಅಧಿಕಾರಿ ಸ್ಟೇಷನ್ಗೆ ಬಂದು ಅವರ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅವರ ಅಭಿಪ್ರಾಯ ಅಲ್ಲ, ಅಲ್ಲಿ ಏನು ಆದಂತ ಘಟನೆ ಅವ್ರು ಹೇಳಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಇವತ್ತು ನಾವು ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಇಡಿ ಬಂದಿರೋ ಉದ್ದೇಶ ಅದು ಬಹಳ ಸ್ಪಷ್ಟ ಇದೆ. ಅದರ ಉದ್ದೇಶ ಈ ಸರ್ಕಾರವನ್ನ ತೆಗೆಯೋದಕ್ಕೆ
ನಮ್ಮ ಮುಖ್ಯಮಂತ್ರಿಗಳನ್ನು ಬಂಧನೆ ಮಾಡುವಂತದ್ದಕ್ಕೆ ಪ್ರಯತ್ನ ಮಾಡುವಂತದ್ದು, ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಸರ್ಕಾರ ತೆಗಿಬೇಕು ಅಂತ ಉದ್ದೇಶ ಇಡಿ ಬಂದಿದೆ. ಅದು ಸ್ಪಷ್ಟ. ಅದು ಬರೀ ಕರ್ನಾಟಕ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಇವತ್ತು ಇಡಿ ಒಂದು ಬಿಜೆಪಿಯ ಅಂಗಸಂಸ್ಥೆಯ ಕೆಲಸ ಮಾಡ್ತಾ ಇರೋದು ಜಗಜ್ಜಾಹೀರಾಗಿದೆ. ಇವತ್ತು ಪ್ರೂವ್ ಆಗಿದೆ ಅಷ್ಟೇ. ಈ ತರ ಒಬ್ಬ ಅಧಿಕಾರಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿದ್ರೆ ಅದೇನ್ ತೋರಿಸುತ್ತೆ ಹೇಳಿದ್ರೆ ಅವ್ರ ಉದ್ದೇಶ ಏನು, ಇಡೀ ಉದ್ದೇಶ ಏನು ಅಂತ. ಆದ್ರಿಂದ ಇದು ಬಹಳ ದೊಡ್ಡ ಒಂದು ವಿಷಯ. ನಮ್ಮ ಹೋರಾಟ ಇದು ಖಂಡಿತವಾಗಿಯೂ ಇರ್ತದೆ ಮತ್ತು ಇದು ಕೇವಲ ನಮ್ಮ ರಾಜ್ಯಕ್ಕೆ ಸೀಮಿತ ಅಲ್ಲ, ಇಡೀ ದೇಶದ ಒಂದು ವಿಷಯ ಆಗಿದೆ. ನೋಡಿ, ಆ ಅಧಿಕಾರಿ ಯಾರು ಏನು ನಮಗ್ ಗೊತ್ತಿಲ್ಲ. ಅಧಿಕಾರಿಯನ್ನ ಕರ್ಸಿದ್ರು ನಾವು ಇಡಿಗೆ ಹೋಗಿ ಅಂತ ಇಡಿ ಅವರೇ ಕರ್ಸ್ಕೊಂಡಿರೋದು. ಹೋದ್ಮೇಲೆ ಅವ್ರು ಬಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಅಧಿಕಾರಿ ಅವ್ರು ಭ್ರಷ್ಟಾಚಾರ ಮಾಡಿದ್ರೆ ಬೇರೆ ವಿಚಾರ, ಅದು ಬೇರೆ ವಿಷಯ. ಈ ವಿಷಯ ಬೇರೆ ತಾನೇ. ನಾವು ಹೇಳುವಂತದ್ದು, ನಾನು ಈ ನಿನ್ನೆ ಘಟನೆ ಆಗದೆ ಇದ್ದಿದ್ರು ಕೂಡ, ಮೊನ್ನೆ ಕಂಪ್ಲೇಂಟ್ ಕೊಡದೇ ಇದ್ರು ಕೂಡ ನಮ್ಮ ಸ್ಪಷ್ಟ ಅಭಿಪ್ರಾಯ ಇಡಿ ಏನು ಅಂತ ನಾವು ಹೇಳಿದ್ದೇವೆ. ಮತ್ತು ಅದು ಮೊನ್ನೆ ಆದಂತದ್ದು ಅದು ನಮ್ಮ ದೃಢೀಕರಣ ಆಯ್ತು. ಮತ್ತು ಈ ಒಬ್ಬರೇ ಅಧಿಕಾರಿ ಅಲ್ಲ, ಹಲವಾರು ಜನರಿಗೆ ನಮ್ಮ ಹತ್ರ ಮಾಹಿತಿ ಇದೆ. ಹಲವಾರು ಯಾರನ್ನ ಕರ್ಸ್ಕೊಂಡಿದ್ದಾರೆ. ಮತ್ತು ಬೇರೆಯವ್ರಿಗೆ ನೀವು ಸಿಎಂ ಹೆಸರು ಹೇಳಿ, ನೀವು ಇದು ಮಂತ್ರಿಯವರ ಹೆಸರು ಹೇಳಿ, FD ಅವರ ಹೆಸರು ಹೇಳಿ ಅಂತ ಆ ರೀತಿಯಾಗಿ ಸಿಕ್ಕಾಕ್ಸುವಂತ ಒಂದು ಪ್ರಯತ್ನ, ಒತ್ತಡವನ್ನ ಇಡಿ ಅವರು ಬೇರೆಯವ್ರ ಮೇಲೂ ಮಾಡಿದ್ದಾರೆ. ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಆದ್ರೆ ಎಲ್ಲರ ಮೇಲೂ ಇದನ್ನೇ ಮಾಡ್ತಾ ಇರುವಂತದ್ದು ನಮಗೆ ಆಗ್ಲೇ ಮಾಹಿತಿ ಬಂದಿದೆ. ಅವ್ರು ಹೇಳ್ಕೊಳ್ಳಿ. ಈಗ ಇಡಿ ಬಗ್ಗೆ ನಾವೇನು ಸ್ಪಷ್ಟೀಕರಣ ನೀಡಬೇಕಾಗ್ತದ? ಇಡಿ ಏನು ಅಂತ ಯಾಕೆ ಅವರು ಕೇವಲ ವಿರೋಧ ಪಕ್ಷದವರ ಮೇಲೆ ಮಾತ್ರ ಯಾಕೆ ಈ ತರ ಕ್ರಮ ತಗೊಳ್ತಾರೆ? ಅಲ್ಲೇ ತೋರಿಸೋದಿಲ್ವಾ ಇವ್ರು ಯಾರ ಪರವಾಗಿದ್ದಾರೆ ಅಂತ? ಮತ್ತೆ ಇಲ್ಲಿ CBI ನೋಡ್ತಾ ಇದೆ, SIT ನೋಡ್ತೀವಿ. ಇಡಿ ಬರುವಂತ ಉದ್ದೇಶ ಏನಿತ್ತು? ಮತ್ತೆ ನೋಡಿ, ನಾನೇನು ನಾಗೇಂದ್ರ ಅವರ ವಕಾಲತ್ ವಹಿಸ್ತಾ ಇಲ್ಲ, ಅವರು ರಿಸೈನ್ ಮಾಡಿ ಹೋಗಿದ್ದಾರೆ. SIT ಕೂಡ ಅವರನ್ನ ಎಲ್ಲೂ ಯಾವುದೇ FIR ಅಲ್ಲಿ ನೇಮಕ ಮಾಡಿಲ್ಲ. CBI ಕೂಡ ಅವರ ಹೆಸರು ಎಲ್ಲೂ ಕೂಡ ತಗೊಂಡಿಲ್ಲ. ಇಡಿ ಅವರು ಬಂದ್ರು ಅರೆಸ್ಟ್ ಮಾಡಿದ್ರು ನೇರವಾಗಿ. ಯಾಕಂದ್ರೆ ಅವ್ರಿಗೆ ಇಡಿಗೆ ಈಗ ಏನಾಗೋಗಿದೆ, ಅವ್ರಿಗೆ ಯಾರಿಗೂ ಕೇಳೋರಿಲ್ಲ. ಯಾರ ಹತ್ರ ಬೇಕಾದ್ರೂ ಹೋಗ್ಬೋದು, ಯಾರಾದ್ರೂ ಬೇಕಾದ್ರೂ ಅವ್ರನ್ನ ಅರೆಸ್ಟ್ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ಆ ತರ ಇವತ್ತಿನ ದಿವಸ ಅವರು ಒಂದ್ ರೀತಿ ಅನಾಹುತ ಸೃಷ್ಟಿ ಮಾಡ್ತಾರೆ. ಇಡೀ ದೇಶದಲ್ಲಿ ಅನಾಹುತ ಸೃಷ್ಟಿ ಮಾಡ್ತಾವ್ರೆ. ಆ ಒಬ್ಬ ವ್ಯಕ್ತಿ ಇನ್ನೂ ಅವ್ರ ಹೆಸರು ಎಲ್ಲೂ ಕೂಡ ಚಾರ್ಜಸ್ ಫ್ರೇಮ್ ಆಗಿಲ್ಲ, ಅವ್ರ ಮೇಲೆ ಯಾವ್ದು ರಿಜಿಸ್ಟ್ರೇಷನ್ ಆಗಿಲ್ಲ. ಸುಮ್ಮನೆ ತಗೊಂಡು ಒಳಗಾಕ ಅವ್ರನ್ನ ಇಟ್ಕೊಂಡಿದ್ದಾರೆ. ಸೊ ಇದು ಇವತ್ತು ನಿಜವಾಗ್ಲೂ ನಾನು ಹೇಳ್ತಾ ಇರುವಂತದ್ದು ಇಡಿಯ ಒಂದು ಕಾರ್ಯ, ಅವರ ಯಾವ ರೀತಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದು ತೋರಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಕೂಡ ಇಡಿ ಬಗ್ಗೆ ಇವತ್ತು ಕಮೆಂಟ್ಸ್ ಮಾಡಿದ್ದಾರೆ. ಇಡಿ ಇವತ್ತು ಒಂದ್ ರೀತಿ ಅದಕ್ಕೆ ನಿಯಂತ್ರಣ ಕೇವಲ 2-3 ಕೈಲಿ ಹಿಡ್ಕೊಂಡು ಅವ್ರ ಕೈಲಿ ಏನ್ ಬೇಕಾದ್ರೂ ಮಾಡಿಸ್ಬೋದು. ಅವ್ರಿಗೆ ಬೇರೆ ಅವ್ರನ್ನ ಈ PMLA ಆಕ್ಟ್ ಉಪಯೋಗಿಸ್ಕೊಂಡು ಯಾರನ್ನ ಬೇಕಾದ್ರೂ ಅವ್ರು ಒಳಗಾಕ್ಬೋದು, ಎಷ್ಟು ದಿವಸ ಬೇಕಾದ್ರೂ ಹಿಡ್ಕೋಬಹುದು. ಇದು ಇವತ್ತು ಅತ್ಯಂತ ಭಯಾನಕವಾದಂತ ಪರಿಸ್ಥಿತಿ. ಇವತ್ತು ಒಂದ್ ರೀತಿ ಅನಾರ್ಕಿ ಅಂತ ಏನ್ ಹೇಳ್ತೀವಿ, ಅದು ಸೃಷ್ಟಿ ಆಗ್ತಾ ಇದೆ. ಅದಕ್ಕೆ ಇಡಿ ಕಳಿಸಿರೋದು ಅವರು. ಈಗ ನಾಳೆ ಇನ್ನೊಂದು CMಗೆ ನೋಟಿಸ್ ಕೊಡಬೇಕು. CMಗೆ ಬನ್ನಿ, ನಿಮ್ ಬಗ್ಗೆ ನಮಗೆ ಮಾಹಿತಿ ಬಂದಿದೆ ಅಂತ ಹೇಳಿ CMನ ಕರ್ಸ್ಕೊಳ್ಳೋದು, ಕೂರ್ಸ್ಕೊಳ್ಳೋದು, ಅವಮಾನ ಮಾಡೋದು. ಆಮೇಲೆ ಬಿಜೆಪಿ ನೋಡಿ ಇಡಿ ಅವರು CMನ ಕರೆಸಿದರೆ ರಾಜೀನಾಮೆ ಕೊಡಿ ಅಂತ ಬಿಜೆಪಿ ಅವರು ಕೇಳೋದು. ಇದೆಲ್ಲ ಆರ್ಕೆಸ್ಟ್ರೇಟೆಡ್. ಇದಕ್ಕೆಲ್ಲ ಕಾನ್ಸ್ಪಿರಸಿ ಮೊದಲೇ ಎಲ್ಲ ತಯಾರಾಗಿದೆ. ಒಂದು ಡ್ರಾಮಾ ತರ ಇದು. ನೀವು ಹಿಂಗ್ ಹೋಗಿ ಹೇಳಿ ಇಡಿ ಅವರು ಯಾವುದೋ ಒಂದು ಮಾಹಿತಿ ಹೊರಗಡೆ ಲೀಕ್ ಮಾಡೋದು, ಎಲೆಕ್ಷನ್ಗೆ ಉಪಯೋಗ ಮಾಡಿದರೆ ಅಂತ ಹೇಳುವಂತದ್ದು. ಇಡಿ ಅದೆಲ್ಲ ಯಾಕೆ ಮಾಡಬೇಕು ಅವರು? ಸೊ ಇದೆಲ್ಲ ಉದ್ದೇಶಪೂರ್ವಕವಾಗಿ, ಇದೆಲ್ಲ ಹಿಂದೆ ಯಾರೋ ಒಬ್ರು ಸೂತ್ರಧಾರ ಇದ್ದಾರೆ ಕೂತ್ಕೊಂಡು ಈ ತರ ಮಾಡಿ, ನೀವು ಈ ತರ ಹೇಳಿ, ನೀವು ಈ ತರ ನಡೆಸಿ ಅಂತ ಹೇಳುವಂತದ್ದು. ಆಮೇಲೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಯಾರು? ಅಮಿತ್ ಶಾ, ಮೋದಿ, ಬಿಜೆಪಿ, ಇವರೇ. ಇನ್ಯಾರಿದ್ದಾರೆ? ಅವರೇ ಮಾಡಿಸುವಂತದ್ದು ಇದೆಲ್ಲ. ನೋಡಿ, ಖಂಡಿತವಾಗಿ ಇಲಾಖೆಯಲ್ಲಿ ಸಾಕಷ್ಟು
ಹುದ್ದೆಗಳು ಖಾಲಿ ಇದೆ. ಅದು ನಮ್ಮ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳಿರ್ಬೋದು, ಮತ್ತು ಈ ಏನು HIಗಳು ಅಂತ ಏನು ಹೇಳ್ತೀವಿ, ಇನ್ಸ್ಪೆಕ್ಷನ್ ಆಫೀಸರ್ಸ್, ಇದೆಲ್ಲ ಕಳೆದ 4-5 ವರ್ಷ ಯಾವ ರೆಕ್ರೂಟ್ಮೆಂಟ್ ಆಗಿಲ್ಲ, ಎಲ್ಲ ಖಾಲಿ ಬಿಟ್ಟು ಹೋಗಿದ್ದಾರೆ. ಅದನ್ನ ಖಂಡಿತವಾಗಿಯೂ ನಾವು ನಮ್ಮ ಸರ್ಕಾರದ ಮಟ್ಟದಲ್ಲಿ ಈಗ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಹೇಗೆ ಅದನ್ನ ಭರ್ತಿ ಮಾಡುವಂತ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡಬೇಕಾಗ್ತದೆ. ಯಾಕಂದ್ರೆ ಆಲ್ಮೋಸ್ಟ್ ಈ ಒಂದು ಅರೆವೈದ್ಯಕೀಯ ಸಿಬ್ಬಂದಿಯಲ್ಲಿ 40% ವೇಕೆನ್ಸೀಸ್ ಇದೆ. ಸೊ ಅದನ್ನು ನಾವು ತುಂಬದೆ ಹೋದ್ರೆ ಖಂಡಿತವಾಗಿಯೂ ಅದು ಅನಾನುಕೂಲ ಆಗ್ತದೆ. ಕೇವಲ ಡೆಂಗ್ಯೂ ವಿಚಾರಕ್ಕೆ ಒಂದೇ ಅಲ್ಲ, ಸಾಮಾನ್ಯ ಸೇವೆಗಳು ಕೂಡ ಅದರಿಂದ ಅನಾನುಕೂಲ ಆಗ್ತದೆ. ಅದರಿಂದ ಅದರ ಬಗ್ಗೆ ನಾವು ಒಂದು ಕ್ರಮವನ್ನು ತಗೊಳ್ತಕ್ಕಂಥದ್ದಕ್ಕೆ ನಾನು ಈಗಾಗಲೇ ನಮ್ಮ ಇಲಾಖೆ ಕಡೆಯಿಂದ ಸರ್ಕಾರಕ್ಕೆ ಮೂವ್ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿ ಚರ್ಚೆ ಮಾಡಿ ಅದನ್ನ ನಾವು ಒಂದೇ ಸಲ ಎಲ್ಲ ಮಾಡಕ್ ಆಗೋದಿಲ್ಲ, ಆದ್ರೆ ಕ್ರಮೇಣ ನಾವು ಮುಂದಿನ 2-3 ವರ್ಷದಲ್ಲಿ ಈ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡುವಂತ ಕೆಲಸನ ಮಾಡಬೇಕಾಗ್ತದೆ. ಅದು ಬಹಳ ನಮ್ಮ ಆರೋಗ್ಯ ಇಲಾಖೆಗೆ ಬಹಳ ಪ್ರಮುಖವಾದಂತ ವಿಷಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.